ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಂಗಳೂರಲ್ಲಿ ಜಾಹೀರಾತು ಮಾಫಿಯಾಗೆ ಜಿಬಿಎ ಮತ್ತೆ ಮಣೆ ಹಾಕ್ತಾ ಇದೆ. ಹೈಕೋರ್ಟ್ ಕೂಡ ಜಾಹೀರಾತು ಅಳವಡಿಕೆಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಜಾಹೀರಾತು ಬೈಲಾ ತಿದ್ದುಪಡಿ ಮಾಡಿ ನಿಯಮ ಜಾರಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಕಳೆದ ವಾರ ಹೈಕೋರ್ಟ್ ಕೂಡ ತಿದ್ದುಪಡಿ ಕರಡಿಗೆ ಅನುಮತಿಯನ್ನ ನೀಡಲಾಗಿದ್ದು, ಈಗಾಗಲೇ ಸರ್ಕಾರ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಇನ್ನು ಏಪ್ರಿಲ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲಾ ಜಾರಿಯಾಗುವಂತಹ ಸಾಧ್ಯತೆ ಇದೆ. 2018ರಲ್ಲಿ ಹೈಕೋರ್ಟ್ ಇಂದ ಒಂದು ಆದೇಶ ಬಂದಿತ್ತು. ಬಿಬಿಎಂಪಿ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳ ಅಂದ ಹಾಳಾಗದಂತೆ, ಜೊತೆಗೆ ಈ ಫ್ಲೆಕ್ಸ್, ಬ್ಯಾನರ್ಸ್ ಹಾಗೂ ಹೋರ್ಡಿಂಗ್ಸ್ಗಳು ರಾರಾಜಿಸದಂತೆ 2018ರಲ್ಲಿ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ನಿರ್ಧಾರವನ್ನ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಜಿಬಿಎ ಜಾಹೀರಾತಿಗೆ ಮಣೆ ಹಾಕ್ತಾ ಇದೆ. ಜಾಹೀರಾತು ಬೈಲಾಗೆ ತಿದ್ದುಪಡಿಯನ್ನ ಮಾಡಿ ಹೊಸ ನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಈಗಾಗಲೇ ಕಾಯ್ದೆ ತಿದ್ದುಪಡಿಯನ್ನ ಮಾಡಿ ಕೋರ್ಟ್ಗೆ ಕರಡು ಪ್ರತಿಯನ್ನ ಸಲ್ಲಿಕೆ ಮಾಡಲಾಗಿದ್ದು, ಹೈಕೋರ್ಟ್ ಕೂಡ ಇದಕ್ಕೆ ಅನುಮತಿಯನ್ನ ಕಳೆದ ವಾರವೇ ನೀಡಿದೆ. ಇನ್ನು ಈಗಾಗಲೇ ಇದಕ್ಕೆ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಏಪ್ರಿಲ್ನಿಂದ ಹೊಸ ರೂಪದಲ್ಲಿ ಜಾಹೀರಾತು ಬೈಲಾ ಜಾರಿಯಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಫ್ಲೆಕ್ಸ್, ಬ್ಯಾನರ್ಗೆ ಹೈಕೋರ್ಟ್ ನಿಷೇಧವನ್ನ ಹೇರಿತ್ತು. ಹೈಕೋರ್ಟ್ ನಿಷೇಧ ಹೇರಿದ್ರೂ ಕೂಡ ಹಲವೆಡೆ ಅನಧಿಕೃತ ಜಾಹೀರಾತು ಫ್ಲೆಕ್ಸ್, ಬ್ಯಾನರ್ಸ್ಗಳನ್ನ ಹಾಕಲಾಗ್ತಿತ್ತು. ಇನ್ನು ಈ ಫ್ಲೆಕ್ಸ್ ಹಾಗೂ ಬ್ಯಾನರ್ಗಳ ತೆರವಿಗಾಗಿ ಜಿಬಿಎ ಹಣವನ್ನ ಬೇಯಿಸ್ತಾ ಇತ್ತು. ಈ ಎಲ್ಲಾ ಸಮಸ್ಯೆಯ ನಿವಾರಣೆಗೆ ಹೊಸ ಜಾಹೀರಾತು ನೀತಿಗೆ ಜಿಬಿಎ ಮುಂದಾಗಿದೆ. ಹೊಸ ಜಾಹೀರಾತು ನೀತಿಯಿಂದ ವಾರ್ಷಿಕ 750 ಕೋಟಿ ರೂಪಾಯಿ ನಿರೀಕ್ಷಿಸಲಾಗ್ತಾ ಇದೆ. ಹಾಗಾದ್ರೆ ಹೊಸ ಜಾಹೀರಾತು ನೀತಿಯ ಮಾನದಂಡಗಳೇನು ಅನ್ನೋದನ್ನ ನೋಡೋದಾದ್ರೆ, ಮಾರ್ಗಸೂಚಿ ದರದ ಮೇಲೆ ಜಾಹೀರಾತು ಶುಲ್ಕವನ್ನ ನಿಗದಿಯನ್ನ ಕೂಡ ಮಾಡಲಾಗುತ್ತೆ. ರಸ್ತೆ, ಸರ್ಕಲ್ ಮತ್ತು ವಲಯವಾರು ಟೆಂಡರ್ ಅನ್ನ ಕರೆಯಲಾಗುತ್ತೆ. ಈ ಟೆಂಡರ್ನಲ್ಲಿ ಭಾಗವಹಿಸಬಹುದಾಗಿದೆ. ಇನ್ನು 5 ಲಕ್ಷ ಶುಲ್ಕವನ್ನ ಪಾವತಿಸಬೇಕು ಈ ಟೆಂಡರ್ ಅಲ್ಲಿ ಭಾಗಿಯಾಗೋದಕ್ಕೆ. ಜೊತೆಗೆ ಪರಿಸರ ಸ್ನೇಹಿ ಇರುವ ವಸ್ತುಗಳನ್ನ ಮಾತ್ರ ಈ ಫ್ಲೆಕ್ಸ್, ಬ್ಯಾನರ್ಸ್ ಅನ್ನ ಅಳವಡಿಸೋದಕ್ಕೆ ಬಳಕೆಯನ್ನ ಮಾಡಿಕೊಳ್ಬೇಕು. ಜೊತೆಗೆ ಅನಧಿಕೃತ ಜಾಹೀರಾತು ಪ್ರದರ್ಶನಕ್ಕೆ 2 ಪಟ್ಟು ದಂಡವನ್ನ ವಿಧಿಸಲಾಗುತ್ತೆ. ಅಂದ್ರೆ ಜಿಬಿಎ ಇಂದ ಪರ್ಮಿಷನ್ ಅನ್ನ ತೆಗೆದುಕೊಂಡು ಮಾತ್ರ ಈ ಫ್ಲೆಕ್ಸ್, ಬ್ಯಾನರ್ ಅನ್ನ ಅಳವಡಿಕೆ ಮಾಡಬಹುದು. ಅನಧಿಕೃತವಾಗಿ ಏನಾದರೂ ಜಾಹೀರಾತು ಪ್ರದರ್ಶನ ಮಾಡಿದ್ರೆ ಅದಕ್ಕೆ 2 ಪಟ್ಟು ದಂಡವನ್ನ ವಿಧಿಸಲಾಗುತ್ತೆ. ಅನಧಿಕೃತವಾಗಿ ಜಾಹೀರಾತು ಹಾಕಿದ್ರೆ ಅದನ್ನ ತೆರವು ಮಾಡುವಂತಹ ಜವಾಬ್ದಾರಿ ವಲಯ ಆಯುಕ್ತರಿಗೆ ನೀಡಲಾಗುತ್ತೆ. ಇನ್ನು ಜಾಹೀರಾತು ಹಾಕಿದ್ರೆ ಬಸ್, ಆಟೋಗೂ ಕೂಡ ಶುಲ್ಕವನ್ನ ವಿಧಿಸಲಾಗುತ್ತೆ. ಬಿಎಂಟಿಸಿ, ಖಾಸಗಿ ಬಸ್, ಆಟೋಗೆ ಅಳವಡಿಸಲು ಜಿಬಿಎ ಅನುಮತಿಯನ್ನ ಪಡೆಯೋದು ಕಡ್ಡಾಯವಾಗಿದೆ. ಆದ್ರೆ ಬೆಂಗಳೂರಿನಲ್ಲಿ ಕೆಲವು ಕಡೆ ಈ ಜಾಹೀರಾತಿಗೆ ನಿಷೇಧವನ್ನ ಹೇರಲಾಗಿದೆ. ಎಲ್ಲೆಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ, ವಿಧಾನಸೌಧ ಮತ್ತು ಹೈಕೋರ್ಟ್ ಮುಂಭಾಗದಲ್ಲಿ ಹಾಗೂ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕುಮಾರಕೃಪಾ ರಸ್ತೆ, ರಾಜಭವನ ರಸ್ತೆ, ಸ್ಯಾಂಕಿ ರೋಡ್, ಪೋಸ್ಟ್ ಆಫೀಸ್ ರಸ್ತೆ, ಚಾಲುಕ್ಯ ವೃತ್ತ, ಮಹಾರಾಣಿ ಕಾಲೇಜು ರಸ್ತೆ, ಕೆಆರ್ ವೃತ್ತ, ಕಬ್ಬನ್ ಪಾರ್ಕ್, ಲಾಲ್ಬಾಗ್ ಆವರಣ, ನೃಪತುಂಗ ರಸ್ತೆ, ಹಡ್ಸನ್ ಸರ್ಕಲ್, ಅರಮನೆ ರಸ್ತೆ, ದೇವಸ್ಥಾನ, ಗುರುದ್ವಾರ, ಚರ್ಚ್, ಮಸೀದಿಗೆ ಹೋಗುವ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜಾಹೀರಾತು ಅಳವಡಿಕೆಗೆ ಸಂಪೂರ್ಣವಾಗಿ ನಿಷೇಧವನ್ನ ಹೇರಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.